ಅಧಿಕಾರ ಎಂಬುದು ಯಾರಿಗೂ ಶಾಶ್ವತ ಅಲ್ಲ. ಯಾವುದೋ ಒಂದು ಸಣ್ಣ ವಿಷಯ ಸಾಕು ಅಧಿಕಾರವನ್ನು ಕಳೆದುಕೊಂಡು ಅವರು ಹಿಂದಿನಂತೆ ಸಾಮಾನ್ಯ ಜನರಂತೆ ಬದುಕುವಂಥ ಸ್ಥಿತಿ ಬರುತ್ತೆ. ಆದರೆ ಈಗಿನ ರಾಜಕಾರಣಿಗಳಿಗೆ ಆ ರೀತಿ ಬದುಕುವಂಥ ಸಾಧ್ಯತೆ ಕಡಿಮೆ. ಯಾಕಂದರೆ ಅವರು ಸಾಕಷ್ಟು ಸಂಪಾದನೆ ಮಾಡಿರ್ತಾರೆ, ಸಾಕಷ್ಟು ಅವರ ಜೀವನದಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಅವರ ತಲೆಮಾರುಗಳಿಗೆ, ಇನ್ನೊಂದು 2-3 ತಲೆಮಾರಿಗೆ ಬೇಕಾದಷ್ಟನ್ನು ಆಸ್ತಿಯನ್ನು ಮಾಡಿಕೊಂಡಿರುತ್ತಾರೆ. ಆದ್ದರಿಂದ ಅವರಿಗೇನು ತೊಂದರೆ ಆಗೋದಿಲ್ಲ. ಆದರೆ ಅಧಿಕಾರ ಇಲ್ಲದೇ ಇದ್ದಾಗ ಅಂತಹ ಜನಗಳಿಗೆ ಜೀವನ ಮಾಡುವುದು ಕಷ್ಟವಾಗುತ್ತದೆ. ಅಂತಹ ಹಲವಾರು ಜನರನ್ನು ನಾವು ನೋಡಿರ್ತೇವೆ. ಈಗ ಅಂತಹ ಮತ್ತೊಂದು ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕು. ಅಂದರೆ ನಮ್ಮ ಸರ್ಕಾರಗಳು ಹೇಗೆ ಉರುಳುತ್ತವೆ, ಹೇಗೆ ಅಧಿಕಾರ ಕಳೆದುಕೊಳ್ಳುತ್ತವೆ, ಅದಕ್ಕೆ ಏನಾದರೂ ಕಾರಣಗಳಿರುತ್ತದೆ ಮುಂತಾದ ವಿಚಾರಗಳನ್ನು ನಾವು ತಿಳಿದುಕೊಂಡಾಗ ಇಂತಹ ಕಾರಣಗಳಿಂದಾಗಿ ಸರ್ಕಾರ ಉರುಳಿ ಬೀಳುತ್ತದೆ. ಸರ್ಕಾರ ಉರುಳಿ ಬಿದ್ದ ಮೇಲೆ ಅವರಿಗೆ, ಅವರ ಪಕ್ಷಕ್ಕೆ ಮತ್ತೆ ಅಧಿಕಾರ ಸಿಗುವುದು ಭಾಳ ಕಷ್ಟ ಆಗುತ್ತದೆ. ಅಂತಹ ಸ್ಥಿತಿಯಲ್ಲಿ ಈಗ ಕೆಲವು ಪಕ್ಷಗಳು ಈಗಲೂ ಇದೆ. ಅದು ಯಾಕೆ ಹಾಗಾಯಿತು, ಯಾಕೆ ಹಾಗೆ ಅಧಿಕಾರ ಕಳ್ಕೊಂಡ್ರು ಎಂಬಂಥ ವಿಚಾರಗಳನ್ನು ತಿಳಿದುಕೊಳ್ಳುವುದು ಒಂದು ಮುಖ್ಯವಾದ ವಿಚಾರ. ಅಂದರೆ ಈ ರಾಜಕಾರಣಿಗಳಲ್ಲಿ ಇಂತಹ ವಿಚಾರಗಳು ಭಾಳ ಮುಖ್ಯವಾಗಿರುತ್ತದೆ. ಈಗ ಇದು ನಾನು ಇವತ್ತು ಹೇಳುವಂತಹ ಈ ಸ್ಟೋರಿಯಲ್ಲಿ 7 ಜನ ಇರಿದ್ದಾರೆ. ಅವರಿಗೆ ಯಾವ ಯಾವ ರೀತಿಯಲ್ಲಿ ಲಾಭವಾಯಿತು, ಅವರು ಮಾಡಿದ ಕೆಲಸ ಏನು, ಅಂತಹ ವಿಚಾರಗಳನ್ನು ನಾನು ಇವತ್ತು ನಿಮ್ಮ ಎದುರು ತೆರೆದಿಡುತ್ತಿದ್ದೇನೆ. ಇಂತಹ ವಿಚಾರಗಳನ್ನು ಸಾಕಷ್ಟು ವಿಚಾರಗಳು ಮಾಡಿ ಆಮೇಲೆ ವಿಶ್ಲೇಷಣೆ ಮೂಲಕ ಇದನ್ನು ನಾನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುತ್ತಿದ್ದೇನೆ. ಅದಕ್ಕಿಂತ ಮೊದಲು ಸುದ್ದಿ ಬರೋಣ, ದೇಶ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ. ಅದುವೇ ದಾರಿ ಮಾನಿಯ ಟೈಮ್ಸ್. ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ. ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ರಾಜಕಾರಣಿಗಳು ಮುಂತಾದ ವಿಚಾರಗಳ ಬಗ್ಗೆ ನಾವು ವಿಶ್ಲೇಷಣೆ ಮಾಡುವಾಗ ನಮಗೆ ಹಲವಾರು ವಿಚಾರಗಳು ತಿಳಿದು ಬರುತ್ತದೆ. ಯಾವುದೋ ಒಂದು ಸಣ್ಣ ಕಾರಣ ಸಾಕು, ಯಾರೋ ಆರೋಪ ಮಾಡಿರಬಹುದು, ಯಾರಾದರೂ ಅದರ ಬಗ್ಗೆ ಏನಾದರೂ ಒಂದು ಹೇಳಿರಬಹುದು. ಅಂತಹ ವಿಚಾರಗಳು ದೊಡ್ಡದಾಗಿ ಬೆಳೆದು ಅಧಿಕಾರವನ್ನು ಕಳೆದುಕೊಳ್ಳುತ್ತದೆ. ಅದರ ಲಾಭವನ್ನು ಹಲವರು ಪಡೆದುಕೊಳ್ಳುತ್ತಾರೆ. ಅದು ಯಾವ ರೀತಿಯಲ್ಲಿ ಇರುತ್ತದೆ ಎಂಬುದನ್ನು ಇಂದಿನ ಕಥೆಯಲ್ಲಿ ಹೇಳುತ್ತೇನೆ. ಇದು ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ನಡೆದಂತಹ ವಿಚಾರ. ಆ ವಿಚಾರವನ್ನು ನಾವು ಇವತ್ತು ಅದರ ಬಗ್ಗೆ ವಿಶ್ಲೇಷಣೆ ಮಾಡುವಾಗ ನಮಗೆ ತಿಳಿದು ಬರುವಂಥ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುತ್ತಿದ್ದೇನೆ. ಇಂಥ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ನ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗೆಯೇ ಪ್ರತಿಯೊಂದು ವಿಡಿಯೋನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇದು 1.76 ಲಕ್ಷ ಕೋಟಿ ಸೆಟ್ರಾಮ್ ಭ್ರಷ್ಟಾಚಾರ ಸುದ್ದಿ ಹರಡಿದ್ದು ಮೊದಲು ಯಾರಿಂದ, ಹೇಗೆ ಸೆಟ್ರಾಮ್ ಎಂಬ ಒಂದು ಭ್ರಷ್ಟಾಚಾರದ ಸುದ್ದಿ ಹರಡಿದ್ದು ಯಾವಾಗ, ಯಾರಿಂದ? ಅದರ ಮೊದಲನೇ ವ್ಯಕ್ತಿ ವಿನೋದ್ ರಾಯ್ ಅಂತಹ ಒಂದು ಸುದ್ದಿಯನ್ನು ಪಬ್ಲಿಷ್ ಮಾಡಿದರು. ವಿನೋದ್ ರಾಯ್ ಎಂಬ ವ್ಯಕ್ತಿ. ಎರಡನೆಯವರು ಅಣ್ಣಾ ಹಜಾರೆ. ಅವರು ಪ್ರತಿಭಟನೆಯನ್ನು ಆರಂಭಿಸಿದರು, ನಿರಾಹಾರ ಸತ್ಯಾಗ್ರಹವನ್ನು ಆರಂಭಿಸಿದರು. ಯಾಕಾಗಿ? ಇಂತಹ ಲೋಕಪಾಲ್ ಮಸೂದೆಯನ್ನು ಜಾರಿಗೆ ತರಬೇಕು, ಭ್ರಷ್ಟಾಚಾರವನ್ನು ಮುಗಿಸಬೇಕು, ಭ್ರಷ್ಟಾಚಾರಿಗಳನ್ನು ಇನ್ನು ಶಿಕ್ಷಿಸಬೇಕು ಎಂಬ ಒಂದು ಕಾರಣದಿಂದ ಅಣ್ಣಾ ಹಜಾರೆ ಅವರು ಪ್ರತಿಭಟನೆ ಮೂಲಕ ಆರಂಭಿಸಿ ನಿರಾಹಾರ ಸತ್ಯಾಗ್ರಹಕ್ಕೆ ಬಂದರು. ಅವರ ಜೊತೆ ಸೇರಿದವರು ಕಿರಣ್ ಬೇಡಿ. ಪ್ರತಿಭಟನೆಯಲ್ಲಿ ಮುಖ್ಯ ವ್ಯಕ್ತಿಯಾಗಿ ನಿಂತುಕೊಂಡು ಎಲ್ಲವನ್ನ ಯೋಜನಾಬದ್ಧವಾಗಿ ಮಾಡಿದರು. ಅಂದರೆ ಕಿರಣ್ ಬೇಡಿ ಅವರು ಮೊದಲ IPS ಅಧಿಕಾರಿ ಎಂಬ ಹೆಸರನ್ನು ಪಡೆದಂಥ ವ್ಯಕ್ತಿ. ಅವರ ಜೊತೆಯಲ್ಲಿ ಇನ್ನು ಸೇರಿದಂತೆ ಅರವಿಂದ್ ಕೇಜ್ರಿವಾಲ್. ಅವರು ಈ ಮುಷ್ಕರಲ್ಲಿ ಸೇರಿ, ಈ ಪ್ರತಿಭಟನೆಯಲ್ಲಿ ಸೇರಿ ಅಂತಹ ಮುಷ್ಕರವನ್ನೇ ಹೈಜಾಕ್ ಮಾಡಿ 5ನೇ ವ್ಯಕ್ತಿ ಅಂದರೆ ರಾಮದೇವ್. ಕಪ್ಪು ಹಣದ ವಿಷಯವನ್ನು ಈ ಪ್ರತಿಭಟನೆಗೆ ಸೇರಿಸಿದರು. ಕಪ್ಪು ಹಣವನ್ನು
ಹೆಚ್ಚಿಗೆ ಬಳಸುವುದರಿಂದ ಇಂತಹ ರೀತಿಯಲ್ಲಿ ತೊಂದರೆಗಳಾಗುತ್ತದೆ. ಈ ಕಪ್ಪು ಹಣ, ಎಲ್ಲರೂ ಕಪ್ಪು ಹಣ ಎಂಬ ವಿಷಯವನ್ನು ಅದಕ್ಕೆ ಸೇರಿಸಿ ಉರಿಯುವ ಬೆಂಕಿಗೆ ತುಪ್ಪ ಸುರಿದಂಥ ಕೆಲಸ ಮಾಡಿದರು. ಅಂದರೆ ಮುಷ್ಕರವನ್ನು ಮತ್ತಷ್ಟು ಶಕ್ತಿಯುತವಾಗಿ ಮಾಡಲು ಅವರು ಪ್ರೇರಣೆ ನೀಡಿದರು. ಆಮೇಲೆ 6ನೇವರು ಸುಬ್ರಹ್ಮಣ್ಯ ಸ್ವಾಮಿ. ಅವರು ಈ ವಿಷಯವನ್ನು ಸುಪ್ರೀಂ ಕೋರ್ಟಿಗೆ ತೆಗೆದುಕೊಂಡು ಹೋದರು. ಆಗ 7ನೇ ಜನ ಆಯಿತು. ಮತ್ತು 6 ಜನ ಆದಮೇಲೆ 7ನೇವರು ಒಬ್ಬರು. 7ನೇವರು ಅಂದರೆ ಇದರ ಪೂರ್ಣ ಫಲವನ್ನು ಅನುಭವಿಸಿದವರು ನರೇಂದ್ರ ಮೋದಿ. ಅದಕ್ಕೆ ಅವರಿಗೆ ಅಧಿಕಾರ ಸಿಕ್ಕಿತು. ಹಾಗಾದರೆ ಮುಂದಿನೇನಾಯಿತು? ಇದೆಲ್ಲ ವಿಷಯಗಳು ಹೀಗಿದ ಈ 7 ಜನರು ಸೇರಿ ಒಂದು ಸರ್ಕಾರವನ್ನು ಕೆಳಗಿಳಿಸುವಂತಹ ಕೆಲಸ ಮಾಡಿದರು. 2017ರಲ್ಲಿ ಅಂತಹ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಎಂದು ಎಲ್ಲರನ್ನೂ ಖುಲಾಸೆ ಮಾಡಿತು. ಯಾವುದು? ಸುಪ್ರೀಂ ಕೋರ್ಟ್. ಅಂತಹ ಒಂದು ಇದಕ್ಕೆ ಯಾವುದೇ ದಾಖಲೆಗಳಿಲ್ಲ, ಯಾವುದೇ ಒಂದು ಸಾಕ್ಷ್ಯಗಳಿಲ್ಲ ಎಂಬುದನ್ನು 2017ರಲ್ಲಿ ಇಷ್ಟೆಲ್ಲ ಗಲಾಟೆ ನಡೆದು ಇಷ್ಟೆಲ್ಲ ಸರ್ಕಾರವನ್ನು ಬೀಳಿಸಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಈ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಬಂತು. 2017ರಲ್ಲಿ ಅಂತಹ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಎಂದು ಅದಕ್ಕೆ ಆರೋಪಿಗಳಾದವರನ್ನೆಲ್ಲವನ್ನು ಖುಲಾಸೆ ಮಾಡಲಾಯಿತು. ಮನಮೋಹನ್ ಸಿಂಗ್ ಸುಪ್ರೀಂ ಕೋರ್ಟ್ನಲ್ಲಿ ದಾಖಲೆಗಳ ಮೂಲಕ ವಿಷಾದವನ್ನು ವ್ಯಕ್ತಪಡಿಸಿದರು. ಈಗ ಮೊದಲು ಹೇಳಿದ ಇಂತಹ ಒಂದು ಸರ್ಕಾರವನ್ನು ಬೀಳಿಸಿ ಅಧಿಕಾರಕ್ಕೇರಿದ ಮೊದಲನೇ ವ್ಯಕ್ತಿ ವಿನೋದ್ ರಾಯ್ ಅವರಿಗೆ ಏನು ಸಿಕ್ತು ಇದರಿಂದ? ಇಷ್ಟೆಲ್ಲ ಮಾಡಿ ಫಸ್ಟ್ನೇ ವ್ಯಕ್ತಿಯಾಗಿದ್ದವರಿಗೆ ಅವರಿಗೆ ಏನೆಲ್ಲ ಸಿಕ್ತು ಎಂಬುದನ್ನು ನಾವು ನೋಡೋದಾದರೆ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಕೊಡಲಾಯಿತು. ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೊಡಲಾಯಿತು. ಹಾಗೂ ಬ್ಯಾಂಕ್ ಆಫ್ ಬರೋಡಾದ ಚೇರ್ಮನ್ನಾಗಿ ಅವರನ್ನು ನೇಮಕ ಮಾಡಲಾಯಿತು. ಅದರಿಂದಾಗಿ ಅವರಿಗೆ ದೊಡ್ಡ ಮೊತ್ತದ ಸಂಬಳವು ಸಿಗುವಂತಹ ಒಂದು ವ್ಯವಸ್ಥೆ ಅವರಿಗೆ ಮಾಡಿಕೊಂಡರು ಮೊದಲನೇ ವ್ಯಕ್ತಿಗೆ. ಅಂದರೆ ಇನ್ನು ಅಣ್ಣಾ ಹಜಾರೆ ಅವರಿಗೆ ಸರ್ಕಾರ ಹಲವು ರೀತಿಯ ಸೌಲಭ್ಯಗಳನ್ನು ಕೊಟ್ಟು Z+ ಸೆಕ್ಯೂರಿಟಿಯನ್ನು ಅವರಿಗೆ ಒದಗಿಸಿದರು. ಅಂದರೆ ಸರ್ಕಾರ ಸೌಲಭ್ಯ ಪಡೆದು ಸುಖವಾದ ಜೀವನ ನಡೆಸುವಂತಹ ವ್ಯವಸ್ಥೆ ಮಾಡಿಕೊಟ್ಟು ಸೆಕ್ಯೂರಿಟಿಯನ್ನು Z+ ಸೆಕ್ಯೂರಿಟಿಯನ್ನು ಅವರಿಗೆ ನೀಡಲಾಯಿತು. ಅಂದರೆ 3ನೇವರು ಕಿರಣ್ ಬೇಡಿ ಅವರು ದೆಹಲಿಯಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಆಗ್ತಾರೆ, ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತೇಳಿ ಚುನಾವಣೆ ನಿಂತರು. ಅವರು ಸೋತರು. ಆಮೇಲೆ ಅವರಿಗೇನಾಯಿತು? ಅವರಿಗೆ ಗವರ್ನರ್ ಪದವಿಯನ್ನು ನೀಡಲಾಯಿತು. ಅವರಿಗೂ ಲಾಭ ಆಯಿತು. ಇನ್ನು ಅದೇ ರೀತಿ ಕಿರಣ್ ಬೇಡಿ ಅವರಾದಮೇಲೆ ಗವರ್ನರ್ ಆದರು. ಸಹಕಾರದಿಂದ ಅಂದರೆ ಯಾರು? ಇನ್ನು ನಮ್ಮ 4ನೇವರಾದ ಅರವಿಂದ ಕೇಜ್ರಿವಾಲ್ ಅವರು ಮುಷ್ಕರವನ್ನು ಹೈಜಾಕ್ ಮಾಡಿ RSSನವರ ಸಹಕಾರದಿಂದ ದೆಹಲಿಯಲ್ಲಿ ಮುಖ್ಯಮಂತ್ರಿ ಗಾದಿಗೆ ಏರಿದರು. ಅವರಿಗೂ ಅದರಿಂದ ಅನುಕೂಲವಾಯಿತು. ಇನ್ನು 5ನೇವರಾದ ರಾಮದೇವ್ ಅವರು ಸಣ್ಣ ಮಟ್ಟದ ವ್ಯವಹಾರ ನಡೆಸುತ್ತಿದ್ದವರು. ಅಂದರೆ ಸ್ವದೇಶಿ ವಸ್ತುಗಳನ್ನು ಉತ್ಪಾದನೆ ಮಾಡಿ ದೊಡ್ಡ ರೀತಿಯಲ್ಲಿ ವ್ಯವಹಾರವನ್ನು ಕುದಿಸಿಕೊಂಡು ಅವರು ದೊಡ್ಡ ಶ್ರೀಮಂತರಾಗಲು ಅವಕಾಶವಾಯಿತು. ಅಂದರೆ ಅವರು ಕೋಟ್ಯಾಧಿಪತಿಯಾಗಿ ಅವರು ತಮ್ಮ ಜೀವನ ಸೌಲಭ್ಯಗಳನ್ನು ಹೆಚ್ಚಿಸಿಕೊಂಡರು. ಇನ್ನು 6ನೇವರಾದಂತಹ ಸುಬ್ರಹ್ಮಣ್ಯ ಸ್ವಾಮಿ ಅವರಿಗೆ BJP MP ರಾಜ್ಯಸಭೆಯ MP ಸ್ಥಾನವನ್ನು ನೀಡಲಾಯಿತು. ಅವರಿಗೆ MP ಸ್ಥಾನವನ್ನು ಕೊಟ್ಟು ಅವರಿಗೆ ಬೇಕಾದಂಥ ವ್ಯವಸ್ಥೆ ಮಾಡಿಕೊಟ್ರು. ಆಮೇಲೆ 7ನೇವರಾದಂತಹ ಯಾರು? ನರೇಂದ್ರ ಮೋದಿಯವರು ಅಧಿಕಾರಕ್ಕೇರಿ ಪ್ರಧಾನಮಂತ್ರಿಗಳಾದರು. ಇದೆಲ್ಲವೂ ಆಯಿತು, ಪ್ರಧಾನಮಂತ್ರಿ ಆದರು. ಆದರೆ ಕಪ್ಪು ಹಣದ ವಿಷಯ ಅಲ್ಲಿಗೆ ಬಿಟ್ಟುಬಿಟ್ಟರು. ಲೋಕಪಾಲ್ ಮಸೂದೆ ಬಗ್ಗೆ ಯಾರೂ ಕೇಳುವರೇ ಇಲ್ಲವಾಯಿತು. ಯಾವುದಕ್ಕಾಗಿ ಮುಷ್ಕರ ನಡೆದರೋ, ಯಾತಕ್ಕಾಗಿ ಸರ್ಕಾರವನ್ನು ಕೆಡವಿದರೋ
ಯಾವುದೇ ಸುಳ್ಳು ಆರೋಪದಿಂದ ಸರ್ಕಾರವನ್ನು ಕೆಡವಿದರು ಅದೆಲ್ಲವೂ ಅವರಿಗೆ ಹೋಯಿತು. ಆದರೆ ಲೋಕಪಾಲ್ ಬಿಲ್ ಮಾತ್ರ ಕೇಳುವರೇ ಇಲ್ಲದೆ ಅದು ಅದರಲ್ಲಿಗೆ ಅದರ ಪಾಡಿಗೆ ಬಿದ್ದು ಹೋಯಿತು. ಹಾಗೆ ಎಲ್ಲರೂ ತಮ್ಮ ತಮ್ಮ ಇಂತಹ ವಿಷಯಗಳಿಂದ ತಮ್ಮ ತಮ್ಮ ಅಧಿಕಾರವನ್ನು ಬೇಕಾದ ರೀತಿಯಲ್ಲಿ ಪಡೆದುಕೊಂಡರು, ಇಲ್ಲವೇ ಸರ್ಕಾರದಿಂದ ಸೌಲಭ್ಯಗಳನ್ನು ಪಡೆದುಕೊಂಡರು. ಅವರು ಮಾಡಿದ ಆರೋಪ ಸೆಟ್ರಾಮ್ ಭ್ರಷ್ಟಾಚಾರ ಅದು ಯಾವುದೇ ದಾಖಲೆಗಳಿಲ್ಲದಂತಹ ಒಂದು ಸುದ್ದಿಯಾಗಿ ಅದರ ಆರೋಪಿಗಳನ್ನು ಖುಲಾಸೆ ಮಾಡಲಾಯಿತು. ಇಂತಹ ವಿಷಯಗಳು ನಾವು ನೋಡುವಾಗ ಸುಳ್ಳು ಆರೋಪದಿಂದ ಯಾರದೇ ಮೇಲೆ ಒಬ್ಬ ಸುಳ್ಳು ಆರೋಪ ಮಾಡುವುದರಿಂದ ಇಂಥ ಸರ್ಕಾರವೇ ಬಿದ್ದು ಹೋಗುವಂಥ ರೀತಿಯಲ್ಲಿ ಅದನ್ನು ಮುಷ್ಕರದ ಮೂಲಕ ಹೊರತಂದು ಮುಷ್ಕರ ಮಾಡಿ ಅದು ದೊಡ್ಡ ಸತ್ಯಾಗ್ರಹವಾಗಿ ಪ್ರತಿಭಟನೆಯಾಗಿ ಅಂತಹ ಒಂದು ಸರ್ಕಾರವೇ ಮನಮೋಹನ್ ಸಿಂಗ್ ಸರ್ಕಾರ ತಮ್ಮ ಅವಧಿಯನ್ನು ಪೂರೈಸಿ ಆಮೇಲೆ ಅಧಿಕಾರಕ್ಕೆ ಬರಲು ಸಾಧ್ಯವಾಗಲಿಲ್ಲ. ಅಂದರೆ ಒಂದು ಪಕ್ಷವನ್ನು ಆ ಪಕ್ಷದಲ್ಲಿ ನಡೆದಂಥ ಭ್ರಷ್ಟಾಚಾರವೆಂದು ಹೇಳಿ ಅವರು ಅಧಿಕಾರಕ್ಕೆ ಬರದಂತೆ ತಡೆಯಲು ಇಂತಹ ಒಂದು ಸುಳ್ಳು ಆರೋಪ ಅಥವಾ ಮಿಥ್ಯಾರೋಪ ಎಂಬಂಥ ಈಗ ಅದು ರುಜುವಾತಾಗಿದೆ. ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಯಾವುದೇ ಒಂದು ದಾಖಲೆಗಳು ಅದರ ಬಗ್ಗೆ ಇಲ್ಲ ಎಂಬ ಒಂದು ಕಾರಣದಿಂದ ಈ ಸೆಟ್ರಾಮ್ ಭ್ರಷ್ಟಾಚಾರ ನಡೆದಿಲ್ಲ ಎಂಬಂತಹ ಒಂದು ವಿಷಯ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ವರ್ಷಗಳ ಹಿಂದೆ ಕಪ್ಪು ಹಣ ಮತ್ತು ಭ್ರಷ್ಟಾಚಾರದ ಹೆಸರಿನಲ್ಲಿ ದೇಶವನ್ನು ಅಧೋಗತಿಗೆ ತಂದಂಥವರು ಯಾರು, ಬುದ್ಧಿವಂತರು ಯಾರು, ಈ ಕೆಲಸವನ್ನು ಮಾಡಿದ್ದು ಯಾಕೆ? ಇದನ್ನೆಲ್ಲವನ್ನು ನಾವು ಅವಲೋಕನ ಮಾಡಿದಾಗ ಈಗಲೂ ಸಹ ಸುಳ್ಳು ಆರೋಪಗಳನ್ನು ಸುಳ್ಳು ಸುದ್ದಿಗಳನ್ನು ನಮ್ಮ ಸುದ್ದಿ ಮಾಧ್ಯಮಗಳು ಹರಡುತ್ತಿರುವುದನ್ನು ನೋಡುವಾಗ ಇದು ಒಂದೇ ವ್ಯಕ್ತಿಯ ಒಂದೇ ಪಕ್ಷದವರ ಪಾಲಾಗಿರುವಂತಹ ಅಧಿಕಾರ ಎಂಬುದು ಆ ಪಕ್ಷದವರ ಪಾಲಾಗಿರುವಂತೆ ತೋರುತ್ತದೆ. ಅಂದರೆ ಒಬ್ಬ ಭ್ರಷ್ಟ ಸರ್ಕಾರಕ್ಕೆ ಒಂದು ಭ್ರಷ್ಟರಾದಂತಹ ಒಂದು ರಾಜಕಾರಣಿಗಳಿಗೆ ಅಧಿಕಾರ ಸಿಕ್ಕಿದಾಗ ಏನೇನು ನಡೆಯಬಹುದು ಎಂಬುದನ್ನು ಈಗ ನಾವು ಸೂಕ್ಷ್ಮವಾಗಿ ನೋಡಬಹುದು. ನೋಡಿ, ಮತಗಳ್ಳತನ ಅದೊಂದು ನಡೆಯಿತು, ಅದಕ್ಕೆ ನಾನಾ ಕಾರಣಗಳು ಅದು ವಿವರಣೆ ನಡೀತಾ ಇದೆ. ಹಾಗೆ ED ಮತ್ತು CBIಗಳನ್ನು ತಮ್ಮ ಅನುಕೂಲಕ್ಕೆ ಬೇಕಾದ ರೀತಿಯಲ್ಲಿ ಬಳಸಿಕೊಳ್ಳುವಂಥ ಕೆಲಸವನ್ನು ಮಾಡುತ್ತದೆ. ಅಂದರೆ ಒಬ್ಬ ಭ್ರಷ್ಟಾಚಾರಿಗಳಾದಂಥವರ ಕೈಗೆ ಅಧಿಕಾರ ಹೋದಾಗ ಇಂತಹ ಕೆಲವು ನಿದರ್ಶನಗಳು ನಮ್ಮ ಕಣ್ಣೆದುರಿಗೆ ನಡೆಯುತ್ತಿದೆ. ಅಂದರೆ ED ಮತ್ತು CBIಗಳನ್ನು ತಮ್ಮಿಷ್ಟದಂತೆ ವಿರೋಧಿಗಳನ್ನು ಮಣಿಸಲು ಏನು ಮಾಡಬೇಕು ಅದನ್ನೆಲ್ಲವನ್ನೂ ಮಾಡುವಂಥ ಕೆಲಸವನ್ನು ಈ ಸ್ವಾಯತ್ತ ಸಂಸ್ಥೆಗಳು ಮಾಡುವಂತೆ ಅಧಿಕಾರದಲ್ಲಿರುವವರು ನಡೆಸಿಕೊಳ್ಳುತ್ತಿದ್ದಾರೆ. ಅದೇ ರೀತಿಯೇ ಓಟು ಚೋರಿ, ಅದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂತಹ ಒಂದು ವಿಷಯ. ಅದು ಈಗ ಸತ್ಯವನ್ನು ಕಾಣಿಸ್ತಾ ಇದೆ. ಅದರಲ್ಲಿ ಸತ್ಯ ಎಷ್ಟಿದೆ ಅಂತ ಈಗ ನೋಡಿದರೆ ನಮ್ಮ ಗುಲ್ಬರ್ಗದಲ್ಲಿ ನಡೆದಂತಹ ಆ ಒಂದು ಓಟು ಚೋರಿ ಬಗ್ಗೆ, ಅಲ್ಲಿ ನಡೆದಂಥ ಓಟು ಹೆಸರುಗಳನ್ನು ಅಳಿಸುವ ಬಗ್ಗೆ ಎಲ್ಲವೂ ನಡೀತಾ ಇದೆ. ಇದನ್ನು ಎಲ್ಲೆಲ್ಲಿ ಯಾವ ವಿಚಾರಗಳು ಇನ್ನೂ ಮುಂದಕ್ಕೆ ಬರುತ್ತೋ ಗೊತ್ತಿಲ್ಲ. ಆದರೆ ಸೆಟ್ರಾಮ್ ಭ್ರಷ್ಟಾಚಾರದಿಂದಾಗಿ ಕಾಂಗ್ರೆಸ್ ಪಕ್ಷ ತಮ್ಮ ಅಧಿಕಾರವನ್ನು ಕಳೆದುಕೊಂಡು ಈಗ 12 ವರ್ಷಗಳು ಆಗ್ತಾ ಬಂದಿದೆ. ಈ ವರ್ಷಗಳಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಅವರಿಗೆ ಮರಳಿ ಅಧಿಕಾರಕ್ಕೆ ಬರಲು ಸಾಧ್ಯವಾಗಿಲ್ಲ. ಅಂದರೆ ಇದು ಒಂದು ಸುಳ್ಳು ಸುದ್ದಿಯಿಂದ, ಒಂದೇ ಒಂದು ಸುದ್ದಿಯಿಂದಾಗಿ ಅದಕ್ಕೆ ಬೇರೆ ಬೇರೆ ಜನರು ಸೇರಿಕೊಂಡು ಮಾಡಿದಂತಹ ಆರೋಪಗಳು, ಪ್ರತಿಭಟನೆಗಳು, ಮುಷ್ಕರಗಳು, ಸತ್ಯಾಗ್ರಹಗಳು ಇದೆಲ್ಲವೂ ನಡೆದು ಸುಪ್ರೀಂ ಕೋರ್ಟ್ನಲ್ಲಿ ಅಂತಹ ಒಂದು ಭ್ರಷ್ಟಾಚಾರವೇ ನಡೆದಿಲ್ಲ ಎಂಬಂತಹ ತೀರ್ಪು ಬಂದಾಗ ಇವರ ಕೈಯಲ್ಲಿ ಅಧಿಕಾರವಿರಲಿಲ್ಲ. ಆಮೇಲೆ ಅವರಿಗೆ ಅಧಿಕಾರಕ್ಕೆ ಮರಳಿ ಬರಲು ಸಾಧ್ಯವಾಗಿಲ್ಲ. ಹೀಗೆ ಜನಸಂಘಟಿತರಾಗಿ ಕೆಲವರು ಸಹಾಯದಿಂದ ಈ ಸರ್ಕಾರವನ್ನೇ ಬದಲಾಯಿಸಬಹುದು, ಪಕ್ಷಗಳನ್ನೇ ಅಧಿಕಾರಕ್ಕೆ ಬರದಂತೆ ತಡೆಯಬಹುದು. ಅಂತಹ ಹಲವು ಕೆಲಸಗಳಾಗುತ್ತದೆ. ಸುಳ್ಳು ಸುದ್ದಿಗಳು ಎಷ್ಟು ಪರಿಣಾಮಕಾರಿಯಾಗಿ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಕೆಲಸ ಮಾಡುತ್ತದೆ ಎಂಬುದನ್ನು ಇದರಿಂದ ನಾವು ತಿಳಿಯಬಹುದು. ಇಂತಹ ವಿಷಯಗಳು ಇನ್ನೂ ಇದೆ. ಅಂತಹ ವಿಷಯಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಇಂತಹ ವಿಷಯಗಳು ಇಷ್ಟವಾದವರು ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ.
ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವ ಇಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬರ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳಲು ಸಾಧ್ಯವಾಗುತ್ತದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.